ವೆಲ್ಕಮ್ ಬ್ಯಾಕ್ ಟು ವಿತ್ ಅನದರ್ ವಿಡಿಯೋ. ಹೇ ಗೈಸ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇವತ್ತಿನ ವಿಡಿಯೋನ ಏನಪ್ಪ ಅಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ ಕೆಲವರು ಎರಡೆರಡು ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರಾ, ಫೇಕ್ ಐ ಡಿ ಕೂಡ ಆಗಿರ್ಬೋದು. ಆದರೆ ನೀವು ಅದನ್ನು ಡಿಲೀಟ್ ಮಾಡಬೇಕಾದ್ರೆ ನೀವು ಲಾಗೌಟ್ ಮಾಡಿಬಿಡ್ತೀರ. ಕೆಲವರು, ನಾನು ನೋಡಿದ ಪ್ರಕಾರ ಕೆಲವರು ಲಾಗೌಟ್ ಮಾಡಿಬಿಡ್ತಾರೆ. ನಾನು ಕೂಡ ಲಾಗೌಟ್ ಮಾಡಿದ್ದೀನಿ. ಬಟ್ ನೀವು ಅದನ್ನು ಲಾಗೌಟ್ ಮಾಡಿದರೆ ನಿಮ್ಮ ಐ ಡಿ ಯಾರಾದರೂ ಸರ್ಚ್ ಮಾಡಿದ್ರೆ ನಿಮಗೆ ಅವರಿಗೆ ಸಿಗುತ್ತೆ, ಓಕೆನಾ. ಆದರೆ ನಿಮಗೆ ಅದನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು. ಯಾರಿಗೂ ನನ್ನ ಐ ಡಿ ಸಿಗಬಾರ್ದು ಅಂತ ಅಂದರೆ ಹೇಗೆ ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಹಾಗಿದ್ರೆ ಯಾಕೆ ತಡ, ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಹಾಗೂ ನಾನಿಲ್ಲಿ ಒಂದು ಫೇಕ್ ಐ ಡಿನ ಕ್ರಿಯೇಟ್ ಮಾಡಿದ್ದೀನಿ, ಓಕೆನಾ. ನೀವು ನಿಮ್ಮ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ ಸಿಗುತ್ತಲ್ವಾ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ನಿಮಗೆ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನೀವು ಅಕೌಂಟ್ ಸೆಂಟರ್ ಅಂತ ಇದೆ ಅಲ್ವಾ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ, ಓಕೆನಾ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ನೀವು ಪರ್ಸ್ನಲ್ ಡೀಟೇಲ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್, ನಿಮ್ಮದು ಡೇಟ್ ಆಫ್ ಬರ್ತ್, ನಂಬರ್ ಬರುತ್ತೆ. ನೆಕ್ಸ್ಟ್ ನಿಮಗೆ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಇದೆ ಅಲ್ವಾ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಡಿಆಕ್ಟಿವೇಷನ್ ಆರ್ ಡಿಲೆಕ್ಷನ್ ಅಂತ ಇದೆ ಅಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ನಿಮ್ಮದು ಏನು ಪ್ರೊಫೈಲ್ ಏನಿದೆ ಅದು ಇಲ್ಲಿ ಬಂದುಬಿಡುತ್ತೆ, ಓಕೆನಾ. ನೀವು ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ನಿಮಗೆ ಡಿಆಕ್ಟಿವೇಟಿಂಗ್ ಡಿಲೆಕ್ಟಿಂಗ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಇದೆ ಅಲ್ವಾ. ಇದರಲ್ಲಿ ನಿಮಗೆ ಡಿಆಕ್ಟಿವೇಟ್ ಅಂದರೆ ನಿಮ್ಮದು ಟೆಂಪರರಿ, ನಿಮಗೆ ಅಂದರೆ ನೀವು ಎಷ್ಟು ದಿನ ಹೈಡ್ ಮಾಡಬೇಕಂತಿದ್ರೆ ನಿಮ್ಮ ಪ್ರೊಫೈಲನ್ನು, ಅಷ್ಟು ದಿನ ಇದು ಡಿಆಕ್ಟಿವೇಟ್ ಅಕೌಂಟ್ ಆಗಿರುತ್ತೆ. ಡಿಲೀಟ್ ಅಕೌಂಟ್ ಅಂದರೆ ನಿಮಗೆ ಪರ್ಮನೆಂಟ್. ಈಗ ನಾನು ವಿಡಿಯೋ ಮಾಡ್ತಿರೋದು ಕೂಡ ಪರ್ಮನೆಂಟ್ ಡಿಲೀಟಿಂಗ್ ಅಕೌಂಟ್ ಇದ್ದು. ಸೊ ನೀವು ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಓಕೆನಾ ಗೈಸ್. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಇನ್ಸ್ಟಾಗ್ರಾಮ್ ಅವರು ನಿಮಗೆ ಯಾವ ಥರ ನಿಮಗೆ ಇಶ್ಯೂಸ್ ಆಗಿದೆ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ, ಓಕೆನಾ. ನಾನು ಇಲ್ಲಿ ಏನಿಲ್ಲ, ಸುಮ್ಮನೆ ಡಿಲೀಟ್ ಮಾಡ್ತಾಯಿದ್ದೀನಿ ವಿಡಿಯೋಗೋಸ್ಕರ. ಸೊ ನಾನು ಸಮಥಿಂಗ್ ಎಲ್ಸ್ ಅಂತ ಕೊಡ್ತೀನಿ. ನಿಮಗೆ ಏನಾದರೂ ಹ್ಯಾಕ್ ಆಗಿದ್ದರೆ ಅಲ್ಲ ನಿಮಗೆ ಬೇಡ ಅಕೌಂಟ್ ಅಂತ ಇದ್ದರೆ ನೀವು ಏನಾದರೂ ರೀಸನ್ ಕೊಡ್ಬೋದು. ಇಲ್ಲಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ ಈ ಥರ. ನೆಕ್ಸ್ಟ್ ನಿಮ್ಮದು ಏನು ಸ್ಟಾರ್ಟಿಂಗಲ್ಲಿ ಪಾಸ್ವರ್ಡ್ ಹಾಕಿದ್ದೀರಾ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ, ಓಕೆನಾ. ನೀವಿಲ್ಲಿ ನೋಡ್ಬೋದು, ನೀವೇನು ಪರ್ಮನೆಂಟಾಗಿ ಡಿಲೀಟ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಸೊ ನೀವೇನು ಮಾಡಬೇಕಂತಂದರೆ, ನೀವು ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈಗ ನೀವು 1ಗೆ ನೀವು ಡಿಲೀಟ್ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಮಿಡ್ಲಲ್ಲಿ ಬೇಕಾದರೆ ರಿಕವರಿನೂ ಮಾಡ್ಬೋದು. ಇಲ್ಲಾಂದರೆ ನೆಕ್ಸ್ಟ್ ಮಂತ್ ನಿಮ್ಮದು, ಇವಾಗ 1 ಆದರೆ ನೆಕ್ಸ್ಟ್ ಮಂತ್ 1ಗೆ ಇದು ಡಿಲೀಟ್ ಆಗಿಬಿಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.